ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SSG ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಬಂದುಬಿಟ್ಟು ಸ್ಯಾರಿ ಕಲರ್ ಫ್ರೆಂಡ್ಸ್ ಈ ರೀತಿ ಇದೆ. ಬ್ಲೂ ಕಾಪರ್ ಗೋಲ್ಡ್ ಇದೆ, ಹಾಗೆ ಫುಲ್ಲು ಡಾರ್ಕ್ ನಾಸಿ ಇದೆ ಫ್ರೆಂಡ್ಸ್. ಕ್ಯಾಮ್ರಾದಲ್ಲಿ ಈ ರೀತಿ ಕಾಣಿಸ್ತಾ ಇದೆ ಅಷ್ಟೇ. ನಾನಿಲ್ಲಿ ಪಲ್ಲು ಕಲರ್ಲೆ 6 ಎಳೆ ದಾರ ರೆಡಿ ಮಾಡ್ಕೊಂಡಿದ್ದೀನಿ. 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೀಡ್ಸ್ ಬಂದುಬಿಟ್ಟು ಈ ರೀತಿ ಎರಡು ಸೇಮ್ ಪ್ಲೇನ್ ಬೀಡ್ಸೇ ಎರಡು, ಒಂದು ಬಿಗ್ ಸೈಜ್ ತೊಗೊಂಡಿದ್ದೀನಿ, ಒಂದು ಸ್ಮಾಲ್ ಸೈಜ್, ಎರಡು ಸೈಜಲ್ಲಿ ಬೀಡ್ಸ್ನ ತೊಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ ಬಂದು ರೆಗ್ಯುಲರಾಗಿ ತೊಗೊಳ್ಳುವಂಥ 9 ತೊಗೊಂಡಿದ್ದೀನಿ. 10 ಆದರೂ ಕೂಡ ನಡೆಯುತ್ತೆ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಯಾವುದೇ ಒಂದು ವಿಡಿಯೋ ಮಿಸ್ ಆಗದೆ ನೀವು ನೋಡ್ಬೋದು. ಹಾಗೆ ಎಲ್ಲಕ್ಕಿಂತ ಮೊದಲಾಗಿ ಕೂಡ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಕೊಡೋ ಆ ಒಂದು ಲೈಕಿಂದ ನನ್ನ ಚಾನಲ್ ಅನ್ನೋದು ಇನ್ನೂ ಸ್ವಲ್ಪ ಜನಕ್ಕೆ ತಲುಪುತ್ತೆ. ಸೊ ಫಸ್ಟು ನಾನಿಲ್ಲಿ ಯಾವಾಗಲೂ ಸೂಜಿನ ಹಾಕಿಬಿಟ್ಟು ದಾರನ ತಂದು ಲಾಕ್ ಮಾಡ್ತೀವಲ್ಲ, ಆ ರೀತಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಬಟ್ಟೆಗೆ ಈ ರೀತಿ ಸೂಜಿನ ಹಾಕಿಬಿಟ್ಟು ಒಂದು ಲಾಕ್ ಹಾಕಿದ್ದೀನಿ. ಒಂದು ಲಾಕ್ ಹಾಕಿದ ಮೇಲೆ ಯಾವಾಗಲೂ 2 ಲಾಕ್ ಹಾಕ್ತೀನಿ ಅಲ್ವಾ, ಆ ರೀತಿ 2 ಲಾಕನ್ನು ಮಾಡ್ಕೊಳ್ಳಿ. 2 ಲಾಕ್ ಹಾಕಿದ ಮೇಲೆ ಇಲ್ಲಿ ನಾನು 4 ಚೈನ್ನ ಮಾಡ್ಕೊತಾ ಇದ್ದೀನಿ. 4 ಚೈನ್ ಹಾಕಿಬಿಟ್ಟು ಈ 4 ಚೈನು ಎಲ್ಲಿಗೆ ಬರುತ್ತಲ್ಲ ನೋಡ್ಕೊಂಬಿಟ್ಟು ಮತ್ತು ಈ 4 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಒಂದು 4 ಚೈನ್ ಮಾಡ್ಕೊಂಡು ಲಾಕ್ ಹಾಕಿದ್ದೀನಿ. ಮತ್ತು ಈಗ ನೆಕ್ಸ್ಟ್ ಟೈಮ್ ಕೂಡ ನಾನು ಸೇಮ್ 4 ಚೈನ್ನ ಮಾಡ್ಕೊತಾ ಇದ್ದೀನಿ. ಈ ಒಂದು 4 ಚೈನ್ ಕೂಡ ಎಲ್ಲಿಗೆ ಬರ್ತಲ್ಲಿ ನೋಡ್ಕೊಂಬಿಟ್ಟು ಬಟ್ಟೆಗೆ ಲಾಕ್. ನಾನಿಲ್ಲಿ 2 ಟೈಮ್ 4 ಚೈನ್ನ ಮಾಡ್ಕೊಂಡಿದ್ದೀನಿ. ಈ ರೀತಿ 2 ಟೈಮ್ 4 ಚೈನ್ ಹಾಕಿದ ಮೇಲೆ ನಾನೀಗ 3 ಚೈನ್ನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. 3 ಚೈನ್ನ ಮಾಡ್ಕೊಂಬಿಟ್ಟು ಈ 3 ಚೈನ್ ಕೂಡ ಎಲ್ಲಿಗೆ ಬರುತ್ತಲ್ಲಿ ನೋಡ್ಕೊಂಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. 2 ಟೈಮ್ 4 ಚೈನ್ನ ಹಾಕ್ಕೊಂಬಿಟ್ಟು ಲಾಕ್ ಹಾಕಿದ್ದೀನಿ. ಆಮೇಲೆ 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. 3 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ದಾರನ ಈ ರೀತಿ ಮೇಲೆ ಮಾಡಿಕೊಂಡು ನಾನಿಲ್ಲಿ ಬೀಡ್ಸ್ ತೋರಿಸಿದ್ನಲ್ಲ, ಬಿಗ್ ಸೈಜ್ ಇರುವಂಥ ಕಾಪರ್ ಕಲರ್ ಇರುವಂಥ ಬೀಡ್ಸ್, ಆ ಬೀಡ್ಸನ್ನ ಇದಕ್ಕೆ ಹಾಕಿಬಿಟ್ಟು ಬೀಡ್ ಲಾಕ್ ಏನು ಮಾಡ್ತಾಯಿಲ್ಲ, ಮತ್ತು ಸೇಮ್ ಬಟ್ಟೆಗೆ ಡೈರೆಕ್ಟಾಗಿ ಬಟ್ಟೆಗೇ ಈ ಬೀಡ್ಸ್ನ ಲಾಕ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಮೆಜರ್ಮೆಂಟ್ ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಮೆಜರ್ ನೋಡ್ಕೊಂಡು ಲಾಕ್ ಹಾಕೋದ್ರಿಂದ ಸ್ಯಾರಿ ಸುಕ್ ಬರದೆ ಡಿಸೈನ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ ಈ ರೀತಿ ಕಾಣಿಸುತ್ತೆ. ಆ ಬೀಡ್ಸ್ ಲಾಕ್ ಹಾಕಿದ ಮೇಲೆ 1 2 3 4 5 5 ಚೈನ್ ಹಾಕಿದ್ದೀನಿ. 5 ಚೈನ್ ಹಾಕಿ ಸ್ಯಾರಿನ ಟರ್ನ್ ಮಾಡ್ಕೊಂಡು ಬಂದರೆ ನೀವು ಲಾಕನ್ನು ಮಾಡ್ಕೋಬೋದು. ಹೀಗೆ ಕೂಡ ನೀವು ಲಾಕನ್ನು ಮಾಡ್ಕೋಬೋದು. ಇದು ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಇಲ್ಲೇನು ಫಸ್ಟ್ 3 ಚೈನ್ ಲಾಕ್ ಏನಿದೆಯಲ್ವಾ, ಈ 3 ಚೈನ್ ಲಾಕಲ್ಲಿ ಸೂಜಿನ ಹಾಕಿ ದಾರನ ಈ ರೀತಿ ಎಳ್ಕೊಂಡು, ಈ ದಾರನ ಈ ರೀತಿ ಕೈಯಲ್ಲಿ ಇಟ್ಕೊಂಡಿರಿ. ಇದರೊಳಗಡೆ ಪಾಸ್ ಮಾಡಿದಾಗ ಸ್ವಲ್ಪ ಈ ರೀತಿ ಎಳ್ಕೊಳ್ಳಿ ಬೆಳ್ಳಿಂದ. ಈ ರೀತಿ ಬೆಳ್ಳ ಸೈದಿಂದ ಎಳ್ಕೊಂಡಾಗ ದಾರ ಟೈಟ್ ಆಗುತ್ತೆ, ಈ ಚೈನ್ ಅನ್ನೋದು ಪರ್ಫೆಕ್ಟಾಗಿ ಕೂಡುತ್ತೆ. ಈ ರೀತಿ ದಾರ ಎಳ್ಕೊಂಬಿಟ್ಟು ಈ ಒಂದು 5 ಚೈನ್ನ ಫಸ್ಟು ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಈ 5 ಚೈನ್ನ ಲಾಕ್ ಹಾಕಿದ ಮೇಲೆ ಮತ್ತು ಇದೇನು 5 ಚೈನ್ ಇದೆಯಲ್ವಾ ಬ್ಯಾಕ್ ಸೈಡಲ್ಲಿ, ಈ ಒಂದು ಚೈನಲ್ಲಿ ಕೂಡ ಒಂದು ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಸಿಂಗಲ್ ಲಾಕ್ ಹಾಕಿದ ಮೇಲೆ ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಈಗ ಮತ್ತೆ ನಾನು ಬೀಡ್ಸ್ನ ತೊಗೊತಾ ಇದ್ದೀನಿ. ಫಸ್ಟು ಸೂಜಿಯಲ್ಲಿ ಫಸ್ಟು ಚಿಕ್ಕ ಸೈಜ್ ಬೀಡ್ಸ್ ತೊಗೊತಾ ಇದ್ದೀನಿ, ಹಾಗೆ ಬಿಗ್ ಸೈಜು ತೋರಿಸ್ತೀನಿ ನಾನೀಗ. ನೋಡಿ, ಫಸ್ಟು ಸೂಜಿಯಲ್ಲಿ ಸ್ಮಾಲ್ ಸೈಜ್ ತೊಗೊಂಡ್ಬಿಟ್ಟು ಆಮೇಲೆ ಬಿಗ್ ಸೈಜ್ ಬೀಡ್ಸನ್ನ ತೊಗೊಂಡಿದ್ದೀನಿ. ಈ 2 ಬೀಡ್ಸನ್ನ ಈ ಒಂದು ದಾರದಲ್ಲಿ ಹಾಕಿಬಿಟ್ಟು ದಾರನ ಸ್ವಲ್ಪ ಮೇಲೆ ಈ ರೀತಿ ಎಳ್ಕೊಂಡ್ಬಿಟ್ಟು ಕೈಯಲ್ಲಿ ಈ ರೀತಿ ಇಟ್ಕೊಂಡಿರಿ. ಈಗ ರಿವರ್ಸಲ್ಲಿ ಇಲ್ಲೇನು ಸ್ಟಾರ್ಟಿಂಗಲ್ಲಿ ಬಿಗ್ ಸೈಜ್ ಬೀಡ್ಸ್ ಇದೆಯಲ್ವಾ, ಈ ಒಂದು ಹೋಲಲ್ಲಿ ಹೋಗ್ಬಿಟ್ಟು ಆ ಸ್ಮಾಲ್ ಸೈಜನ್ನು ಬಿಟ್ಬಿಡಿ. ಈ ಬಿಗ್ ಸೈಜಲ್ಲಿ ಮಾತ್ರ ಹೋಗಿ ಈ ದಾರವನ್ನು ಈ ಒಂದು ಬೀಡ್ಸಿನಲ್ಲಿ ಪಾಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಒಂದು ಪಾಸ್ ಮಾಡ್ಕೊಳ್ಳೋಕ್ಕೆ ಹಿಡ್ಕೊಳ್ಳೋಕ್ಕೆ ಗ್ರಿಪ್ ಸಿಗೋವರೆಗೂ ಅಷ್ಟೇ ಫ್ರೆಂಡ್ಸ್. ಆಮೇಲೆ ನೀವು ಆರಾಮಾಗೆ ಪಾಸ್ ಮಾಡ್ಕೋಬೋದು. 1 ನಿಮಿಷ. ಈಗ ದಾರನ ಕ್ಲಿಯರಾಗಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಲ್ಲಾದರೂ ಒಂದು ಮಿಸ್ ಆಯಿತು ಅಂದರೆ ದಾರ ಸ್ವಲ್ಪ ಎಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಮತ್ತು ಈ ರೀತಿ ರಿವರ್ಸಲ್ಲಿ ಸೂಜಿನ ಹಾಕಿ ಈ ರೀತಿ ದಾರನ ಇಟ್ಕೊಂಡು ಈ ದಾರನ ಈ ಮಣಿಂದ ಈ ರೀತಿ ರಿವರ್ಸಲ್ಲಿ ದಾರನ ತೊಗೋಬೇಕಾಗತ್ತೆ.
ನೋಡಿ ಈ ರೀತಿ ಬರುತ್ತೆ ಬೀಡ್ಸ್ ಬಂದುಬಿಟ್ಟು. ಈಗ ಈ ಒಂದು ಬೀಡ್ಸ್ನಿಂದ ದಾರ ತೆಗೆದ ಮೇಲೆ ಇಲ್ಲೇನು 5 ಚೈನ್ ಇದೆಯಲ್ವಾ, ಈ 5 ಚೈನಲ್ಲಿ ಹೋಗ್ಬಿಟ್ಟು ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಲಾಕ್ ಹಾಕಿದ ಮೇಲೆ ನೋಡಿ ಈ ರೀತಿ ಬೀಡ್ಸ್ ಕೂಡುತ್ತೆ. ಮತ್ತು ಈಗ ದಾರನ ಮೇಲೆ ಮಾಡಿಕೊಂಡು ಸೇಮ್ ಮತ್ತೆ ಒಂದು ಸ್ಮಾಲ್ ಸೈಜು ಮತ್ತು ಬಿಗ್ ಸೈಜ್ ಬೀಡ್ಸ್ನ ತೊಗೊತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಕೋಬೋದು ಫ್ರೆಂಡ್ಸ್. ತುಂಬ ನ್ಯೂ ಲುಕ್ ಕೊಡುತ್ತೆ ಡಿಸೈನ್ ಬಂದು, ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಯಾವಾಗಲೂ ಕ್ರೋಶ ಹಾಕ್ಕೊಳ್ದೆ ಈ ರೀತಿ ಡಿಸೈನ್ನ ನೀವು ಟ್ರೈ ಮಾಡಿ. ರೆಗ್ಯುಲರಾಗಿ ಹಾಕೋರಿಗೆ ತುಂಬ ಡಿಸೈನ್ಗಳನ್ನ ಹಾಕಿರ್ತೀರ, ಅವರು ಮತ್ತೆ ಬಂದು ಬೇರೆ ಡಿಸೈನ್ ಕೇಳಿದಾಗ ಯಾವ ರೀತಿ ಹಾಕೋದು ಅಂತ ಟೆನ್ಷನ್ ಇರುತ್ತೆ. ಸೊ ಇದು ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ನೋಡಿ. ಮತ್ತೆ ಸೂಜಿನ ನಾನು ರಿವರ್ಸಲ್ಲಿ ತೊಗೊಂಡು ಈ ದಾರನ ಎಳ್ಕೊತಾ ಇದ್ದೀನಿ. ಈ ರೀತಿ ಎಳ್ಕೊಂಡ್ಮೇಲೆ ಮತ್ತು ಇದೇ 5 ಚೈನಲ್ಲಿ ಮತ್ತೆ ಒಂದು ಸತಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಲಾಕನ್ನು ಹಾಕ್ಕೊಂಡ್ಬಿಟ್ಟು ಮತ್ತೆ ದಾರನ ಮೇಲೆ ಮಾಡಿಕೊಂಡು ಸೇಮ್ ಮತ್ತೆ ಬೀಡ್ಸು ಮಣಿಯಿಂದನೇ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ಡಿಸೈನು ಸ್ವಲ್ಪ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ಡಿಸೈನ್ ಬಂದು. ಮತ್ತೆ ಈಗ 2 ಬೀಡ್ಸ್ನ ತೊಗೊಂಡಿದ್ದೀನಿ ನೋಡಿ, ಈ 2 ಬೀಡ್ಸ್ನು ಕೂಡ ಮತ್ತೆ ಇದರೊಳಗಡೆ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕಿಬಿಟ್ಟು ದಾರನ ಸ್ವಲ್ಪ ಜಾಸ್ತಿನೇ ಎಳ್ಕೊಂಡಿರಿ, ಆಮೇಲೆ ನೀವು ಟೈಟಾಗಿ ನಿಮಗೆ ಕರೆಕ್ಟಾಗಿ ಮಾಡ್ಕೋಬೋದು. ಮತ್ತು ಬ್ಯಾಕ್ ಸೈಡಲ್ಲಿ ಬಿಗ್ ಸೈಜ್ ಬೀಡ್ಸಲ್ಲಿ ಬ್ಯಾಕ್ ಸೈಡಲ್ಲಿ ಹೋಗಿ ಈ ರೀತಿ ದಾರನ ಸೂಜಿಗೆ ಈ ರೀತಿ ಹಾಕಿಬಿಟ್ಟು ಈ ರೀತಿ ಟೈಟಾಗಿ ಎಳ್ಕೊಂಡು ಈ ರೀತಿ ಬ್ಯಾಕ್ ಸೈಡಲ್ಲಿ ಈಗ ಎಡಗಡೆ ಸಹಾಯದಲ್ಲಿ ಏನು ದಾರ ಇಟ್ಕೊಂಡಿದ್ದೀರಲ್ವ, ಅದು ಸ್ವಲ್ಪ ಈ ಸೂಜಿ ಮೇಲೆ ತೊಗೊಂಡ್ಮೇಲೆ ಸ್ವಲ್ಪ ಟೈಟಾಗಿ ಇಟ್ಕೊಂಡಿರಿ. ಈ ರೀತಿ ಪಾಸ್ ಮಾಡ್ಕೊಳ್ಳೋವರೆಗೂ ಅಷ್ಟೇ. ನಿಧಾನವಾಗಿ ದಾರನ ಬಿಟ್ಟಾಗ ದಾರ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿ ಸೂಜಿನ ತೆಗೆದ್ಮೇಲೆ ಮತ್ತೆ ಇದೇ 5 ಚೈನಲ್ಲಿ ಹೋಗ್ಬಿಟ್ಟು ಈ ಬೀಡ್ಸನ್ನ ಮತ್ತೆ ಒಂದು ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ. ಸಿಂಗಲ್ ಲಾಕ್ ಹಾಕಿದ ಮೇಲೆ ಸೇಮ್ ಮತ್ತೆ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಬೀಡ್ಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ರೀತಿ 3 ಬೀಡ್ಸ್ ಹಾಕ್ಬಿಟ್ಟು ನೀವು ಹಾಕ್ಕೋಬೋದು. ಇಷ್ಟೇ ಸಾಕು, ಸಿಂಪಲ್ಲಾಗಿ ಇಷ್ಟೇ ಇರಲಿ ಅಂದರೆ ನೀವು ಇಲ್ಲಿಗೆ ಸ್ಟಾಪ್ ಮಾಡಿ ಇಲ್ಲಿ ನೀವು ಬಟ್ಟೆಗೆ ಇದನ್ನು ಲಾಕ್ನ ಮಾಡ್ಕೊಂಬಿಟ್ಟು ಚೈನ ಕಂಟಿನ್ಯೂ ಮಾಡ್ಬೋದು ಫ್ರೆಂಡ್ಸ್. ನಾನಿಲ್ಲಿ 4 ಟೈಮ್ ಬೀಡ್ಸ್ನ ಹಾಕ್ತಾಯಿದ್ದೀನಿ. ಇನ್ನೂ ಒಂದು ಸಾರಿ ಬೀಡ್ಸನ್ನ ಹಾಕಿಬಿಟ್ಟು ಡಿಸೈನ್ ಅನ್ನೋದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ಮತ್ತೆ ಸೇಮ್ ಒಂದು ಸ್ಮಾಲ್ ಬೀಡ್ಸು ಮತ್ತು ಒಂದು ಬಿಗ್ ಸೈಜ್ ಬೀಡ್ಸ್ನ ತೊಗೊಂಡ್ಬಿಟ್ಟು ಈ ಬೀಡ್ಸನ್ನು ಕೂಡ ದಾರದೊಳಗಡೆ ಈ ರೀತಿ ಪೋಣಿಸ್ಕೊಂಡು ದಾರನ ಮೇಲೆ ಈ ರೀತಿ ಎಳ್ಕೊಂಡು ಈ ರೀತಿ ಎಡಗಡೆ ಸಹಾಯದಿಂದ ದಾರನ ಇಟ್ಕೊಂಡಿರಿ. ಆಮೇಲೆ ಮತ್ತೆ ಬಿಗ್ ಸೈಜಲ್ಲಿ ಬ್ಯಾಕ್ ಸೈಡಲ್ಲಿ ಹೋಗ್ಬಿಟ್ಟು ಈ ದಾರವನ್ನು ನೀಟಾಗಿ ರಿವರ್ಸಲ್ಲಿ ದಾರನ ಪಾಸ್ ಮಾಡಿಕೊಂಡು ನೋಡಿ ಟೈಟ್ ಮಾಡ್ಕೊಳ್ಳಿ. ಇದನ್ನು ಟೈಟ್ ಮಾಡ್ಕೊಂಡ್ಮೇಲೆ ಮತ್ತೆ ಇದೇ 5 ಚೈನಲ್ಲಿ ಈ ಒಂದು ಬೀಡ್ಸನ್ನ ಮತ್ತೆ ಒಂದು ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಸಿಂಗಲ್ ಲಾಕ್ ಹಾಕಿಬಿಟ್ಟು ಮತ್ತೆ ಒಂದು ಎಕ್ಸ್ಟ್ರಾ ಒಂದು ಲಾಕ್ ಹಾಕ್ತಾಯಿದ್ದೀನಿ. ನಾನೀಗ ಬೀಡ್ಸನ್ನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ನೋಡಿ ಈ ರೀತಿ 4 ಬೀಡ್ಸನ್ನ ಹಾಕಿದ್ದೀನಿ. ನಿಮಗೆ 5 ಬೀಡ್ಸ್ ಬೇಕಿದ್ದರೂ ಕೂಡ ನೀವು ಹಾಕ್ಕೋಬೋದು. ಇದನ್ನು ಇಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಈಗ ಬಟ್ಟೆಗೆ 1 ಟೈಮ್ ಲಾಕನ್ನು ಮಾಡ್ಕೊಂಡ್ಬಿಟ್ಟು ಈಗ ಸೇಮ್ ಮತ್ತೆ ನಾನು 3 ಚೈನ್ನ ಮಾಡ್ಕೊತಾ ಇದ್ದೀನಿ. ಈ ಕಡೆ ನಾನು 3 ಚೈನ್ ಹಾಕಿದ್ನಲ್ಲ, ಮತ್ತು ಈ ಸೈಡ್ ಕೂಡ 3 ಚೈನ್ನ ಹಾಕ್ಕೊಂಡ್ಬಿಟ್ಟು ಕುಚ್ಚು ಕಟ್ಟೋದಕ್ಕೆ 4 ಚೈನ್ ಅನ್ನೋದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ ಈ ಕಡೆ 3 ಚೈನ್ ಹಾಕಿಬಿಟ್ಟು ಈ ಕಡೆ 2 ಟೈಮ್ 4 ಚೈನ್ನ ಮಾಡ್ಕೊಂಡಿದ್ನಲ್ಲ, ಈಗ ಮತ್ತೆ ಈ ಸೈಡ್ 3 ಚೈನ್ ಹಾಕಿಬಿಟ್ಟು ಈ ಕಡೆ 3 ಚೈನ್ನ ಹಾಕ್ಕೊಂಡ್ಬಿಟ್ಟು ಮತ್ತೆ ಕುಚ್ಚು ಕಟ್ಟೋದಕ್ಕೆ 4 ಚೈನ್ ಹಾಕಿ ಎಲ್ಲಿ ಬರುತ್ತಲ್ಲಿ ನೋಡ್ಕೊಂಡ್ಬಿಟ್ಟು ಲಾಕನ್ನು ಮಾಡಿಕೊಂಡು ಮತ್ತೆ ಒಂದು 4 ಚೈನ್ನ ಮಾಡ್ಕೊತಾ ಇದ್ದೀನಿ. ನಾನು ಮಧ್ಯ ಗ್ಯಾಪಲ್ಲಿ 2 ಕುಚ್ಚನ್ನ ಹಾಕಿಬಿಟ್ಟು ಈ ಡಿಸೈನ್ಗೆ ಗ್ಯಾಪ್ ಕೊಟ್ಟಿದ್ದೀನಿ. ನಿಮಗೆ ಇಲ್ಲ ನಾನು ಒಂದೇ ಈ ಥರ ಬೀಡ್ಸನ್ನ ಹಾಕಿಬಿಟ್ಟು ಒಂದು ಕುಚ್ಚು ಹಾಕ್ತೀನಿ ಅನ್ನೋಂಗಿದ್ರೆ ನೀವು ಒಂದೇ 4 ಚೈನ್ನ ಹಾಕ್ಕೊಂಡ್ಬಿಟ್ಟು ಡಿಸೈನ್ನ ಈ ರೀತಿ ಕಂಟಿನ್ಯೂ ಆಗಿ ಮಾಡ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ. ಇದು ನಿಮ್ಮ ಚಾಯ್ಸ್ ಪ್ರಕಾರ ಬರುತ್ತೆ ಫ್ರೆಂಡ್ಸ್. ನೀವು ಯಾವ ರೀತಿ ಡಿಸೈನ್ನ ನೀವು ಇದನ್ನು ಮಾಡ್ಕೋಬೋದು. ನಾನಿಲ್ಲಿ
4 ಬೀಡ್ಸನ್ನ ಮಾತ್ರ ಹಾಕಿದ್ದೀನಿ. ನಿಮಗೆ ಇನ್ನೊಂದು ಎಕ್ಸ್ಟ್ರಾ ಬೀಡ್ಸ್ ಬೇಕು, ನಾವು ಈ ರೀತಿ ಬೀಡ್ಸ್ನ ಹಾಕ್ಕೊಂಬಿಟ್ಟು ಸ್ವಲ್ಪ ದೊಡ್ಡದಾಗಿ ಡಿಸೈನ್ ಮಾಡ್ಕೊತೀನಿ ಅನ್ನೋಂಗಿದ್ರೆ ನೀವು ದೊಡ್ಡದಾಗಿ ಮಾಡ್ಕೋಬೋದು. ಇಲ್ಲ ಚಿಕ್ಕ ಸೈಜಲ್ಲಿ ಮಾಡ್ಕೊತೀನಿ ಅಂದರೆ 2 ಬೀಡ್ಸ್ ಹಾಕಿಬಿಟ್ಟು ಈ ರೀತಿ 2 ಬೀಡ್ಸಿಂದ ಕೂಡ ಡಿಸೈನ್ ಸ್ಟಾಪ್ ಮಾಡಿದ್ರೂ ಕೂಡ ಚೆನ್ನಾಗಿ ಕಾಣುತ್ತೆ ಈ ರೀತಿ. ಇಲ್ಲ 3 ಬೀಡ್ಸಲ್ಲೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. 4 ಬೀಡ್ಸಲ್ಲಿ ಈ ರೀತಿ ಲುಕ್ ಇದೆ. ನಾನು ಇಲ್ಲಿಗೆ ಎಂಡ್ ಮಾಡಿದ್ದೀನಿ ಈ ಡಿಸೈನ್ನ. ಈ ರೀತಿ ಕಾಣಿಸ್ತಾ ಇದೆ. ನಿಮಗೆ ಇನ್ನೂ ಒಂದು 5 ಟೈಮ್ ಬೇಕು, ನಮಗೆ ಇನ್ನೂ ಜಾಸ್ತಿ ಬೇಕು ಅನ್ನೋಂಗಿದ್ರೆ ಇನ್ನೂ ಒಂದು ಕೂಡ ನೀವು ಇಲ್ಲಿ ಹಾಕ್ಕೋಬೋದು. ಜಸ್ಟ್ ನಾನು 4 ಹಾಕಿಬಿಟ್ಟು ಸ್ಟಾಪ್ ಮಾಡಿದ್ದೀನಿ. ಮತ್ತು ಸೇಮ್ ಮತ್ತೆ ಈಗ ಒಂದು ಬಿಗ್ ಬೀಡ್ಸ್ನ ತೊಗೊಂಬಿಟ್ಟು ಆ ಡಿಸೈನ್ನ ಸೇಮ್ ಮೆಥಡಲ್ಲಿ ಡಿಸೈನ್ ಅನ್ನೋದು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ಹಾಕ್ಕೋಬೋದು ಈ ಡಿಸೈನು. ಸ್ವಲ್ಪ ಒಂದು ಬೀಡ್ಸ್ ಹಾಕೋರಿಗಷ್ಟೇ ನಿಮಗೆ ಆ ಕಡೆ ಈ ಕಡೆ ಬರ್ತಾ ಇಲ್ಲ ಅನಿಸುತ್ತೆ ಅಷ್ಟೇ. ಹಾಕಿದ ಮೇಲೆ ಆರಾಮಾಗಿ ನೀವು ಈ ಡಿಸೈನ್ನ ಹಾಕ್ಕೋಬೋದು. ಮತ್ತು ಸೇಮ್ 5 ಚೈನ್ನ ಮಾಡಿಕೊಂಡು ದಾರನ ಇಟ್ಕೊಂಡ್ಬಿಟ್ಟು ಇಲ್ಲೇನು 3 ಚೈನ್ ಲಾಕ್ ಇದೀವಲ್ಲ ಈ ಲಾಕಲ್ಲಿ ಹೋಗಿ ದಾರನ ಈ ರೀತಿ ಎಳ್ಕೊಂಡು ಸ್ವಲ್ಪ ದಾರನ ಈ ರೀತಿ ಎಳ್ಕೊಂಡಾಗ ಅದು ಸ್ವಲ್ಪ ಟೈಟ್ ಆಗುತ್ತೆ. ಟೈಟ್ ಆದಮೇಲೆ ನೀಟಾಗಿ ಬರುತ್ತೆ. ಈ ರೀತಿ 5 ಚೈನ್ ಲಾಕ್ ಹಾಕಿದ ಮೇಲೆ ಈ 5 ಚೈನಲ್ಲಿ ಕೂಡ ಒಂದು ಸಿಂಗಲ್ ಲಾಕನ್ನು ಮಾಡಿ ಮತ್ತು ದಾರನ ಮೇಲೆ ಎಳ್ಕೊಂಡು ಸೂಜಿ ಮೇಲೆ ಫಸ್ಟ್ ಸ್ಮಾಲ್ ಬೀಡ್ಸ್ನ ತೊಗೊಂಡು ಆಮೇಲೆ ಬಿಗ್ ಬೀಡ್ಸ್ನ ತೊಗೊಂಡ್ಬಿಟ್ಟು ಈ ಬೀಡ್ಸನ್ನ ಇದಕ್ಕೆ ಹಾಕಿ ಈ ಬೀಡ್ಸ್ನ ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ದಾರನ ಈ ರೀತಿ ಮೇಲೆ ಮಾಡಿಕೊಂಡು ಬಿಗ್ ಬೀಡ್ ಬ್ಯಾಕ್ ಸೈಡಲ್ಲಿ ಹೋಗಿ ಸೂಜಿನ ಈ ರೀತಿ ಹಾಕ್ಕೊಂಡು ದಾರನ ಈ ರೀತಿ ಎಡಗಡೆಯಲ್ಲಿ ಸ್ವಲ್ಪ ಟೈಟಾಗಿ ಹಿಡ್ಕೊಂಡ್ರಿ ದಾರ ಇಲ್ಲಿ ಮಿಸ್ ಆಗದೆ ನೀಟಾಗಿ ಬರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಬಂತು. ಫಸ್ಟ್ ಟೈಮ್ ಹಾಕಿದಾಗ ಸ್ವಲ್ಪ ಆ ಕಡೆ ಈ ಕಡೆ ಜಾರುವಂಥದ್ದು ಆಯಿತು. ಜಸ್ಟ್ ಒಂದು ಹಾಕಿದ ಮೇಲೆ ಅಷ್ಟೇ, ಆಮೇಲೆ ಪ್ರಾಕ್ಟೀಸ್ ಆಗುತ್ತೆ, ಗೊತ್ತಾಗ್ಬಿಡುತ್ತೆ ನಮಗೆ ಯಾವ ರೀತಿ ಹಿಡ್ಕೋಬೇಕು ಬೀಡ್ಸನ್ನ, ಯಾವ ರೀತಿ ತೊಗೋಬೇಕು ಅಂತ. ಸೊ ನೆಕ್ಸ್ಟ್ ಟೈಮ್ ಡಿಸೈನ್ ಅನ್ನೋದು ಈಸಿಯಾಗಿ ನೀವು ಹಾಕ್ಕೋಬೋದು. ಸೊ ನಾನೀಗ ಸ್ಯಾರಿ ಫುಲ್ಲು ಹಾಕ್ತೀನಿ ಫ್ರೆಂಡ್ಸ್. ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ನೋಡಿ ಈ ರೀತಿ ಬರುತ್ತೆ. ಒಂದು 4 ಹಾಕಿದ್ದೀನಿ ಫ್ರೆಂಡ್ಸ್ ಸ್ಯಾರಿಗೆ. ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಸ್ಯಾರಿ ಮೇಲೆ ಇಟ್ಟಾಗ ತುಂಬ ಚೆನ್ನಾಗಿ ಬರುತ್ತೆ, ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಡಿಸೈನ್ ಬಂದುಬಿಟ್ಟು ಈ ರೀತಿ ಬರುತ್ತೆ. ಸ್ವಲ್ಪ ಡಿಫ್ರೆಂಟ್ ಆದಂಥ ಡಿಸೈನ್ ಅಂತಲೇ ಹೇಳ್ಬೋದು. ನಾನು ಸ್ಯಾರಿ ಫುಲ್ ಹಾಕಿಬಿಟ್ಟು ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಡಿಸೈನ್ ಬಂದುಬಿಟ್ಟು ಈ ರೀತಿ ಬರುತ್ತೆ ನೋಡಿ. ಸ್ಯಾರಿ ಫುಲ್ಲು ಡಿಸೈನ್ ಹಾಕಿದ್ದೀನಿ ಫ್ರೆಂಡ್ಸ್. ಡಿಸೈನ್ ಹಾಕಿದ ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಕುಚ್ಚು ಹಾಕಿದ್ದೀನಿ ನಾನು, 2 ಕುಚ್ಚು ಒಂದೇ ಹತ್ರದಲ್ಲಿ ಕಟ್ಟಿದ್ದೀನಿ. ಸ್ಯಾರಿ ಇರುವಂಥ 3 ಕಲರ್ ಕುಚ್ಚನ್ನ ಕಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಈ ಡಿಸೈನ್ಗೆ. ಡಿಸೈನ್ ಬಂದುಬಿಟ್ಟು ಈ ರೀತಿ ಬಂದಿದೆ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಹಾಕುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಕ್ರೋಶದಲ್ಲಿ ಸ್ವಲ್ಪ ಮಣಿ ಜಾಸ್ತಿನೇ ಬಳಸಿದ್ದೀನಿ ಈ ಡಿಸೈನ್ಗೆ. ಸೊ ಮಣಿಯಿಂದ ಡಿಸೈನ್ ಅನ್ನೋದು ಹೈಲೈಟಾಗಿ ಕಾಣಿಸ್ತಾ ಇದೆ. ಸೊ ಮಣಿ ಇಷ್ಟಪಡೋರು ಈ ಡಿಸೈನ್ನ ಖಂಡಿತವಾಗಲೂ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಡಿಫ್ರೆಂಟಾಗಿ. ಯಾವುದೇ ಒಂದು ಸೂಜಿ ಸಹಿತ ಪೋಣಿಸ್ಕೊಳ್ಳುವಂಥ ಕೆಲಸ ಇಲ್ಲ. ಕ್ರೋಶದಲ್ಲೇ ನೀವು ಆರಾಮಾಗಿ ಈ ರೀತಿ ಬಿಡಿಸನ್ನ ಹಾಕ್ಕೊಂಡ್ಬಿಟ್ಟು ಕುಚ್ಚನ್ನ ಹಾಕುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಒಂದು ನ್ಯೂ ಡಿಸೈನ್ ಫ್ರೆಂಡ್ಸ್ ಇದು. ತುಂಬ ಚೆನ್ನಾಗಿ ಬಂದಿದೆ. ಎದುರುಗಡೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್ ಬಂದು. ಕಲರ್ ಕಾಂಬಿನೇಷನ್ ಇನ್ನು ಕಾಂಟ್ರಾಸ್ಟ್ ಕಲರಲ್ಲಿ ಇನ್ನೂ ಇದ್ರೂ ಕೂಡ ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ಈ ಸ್ಯಾರಿ ಕಲರ್ ಈ ರೀತಿ ಇರೋದ್ರಿಂದ ಸ್ವಲ್ಪ ಈ ರೀತಿ ಕಾಣಿಸ್ತಾ ಇದೆ ಅಷ್ಟೇ. ಸೊ ಡಿಸೈನ್ ಒಂದಂತೂ ಸೂಪರಾಗಿ ಬಂದಿದೆ. ಖಂಡಿತವಾಗ್ಲೂ ಹೊಸದಾಗಿ ಕಲಿಯೋರಿಗೆ ಕೂಡ ತುಂಬ ಈಸಿಯಾಗಿ ಬರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ನಿಮಗೆ ಇನ್ನೂ ಸ್ವಲ್ಪ ದೂರ ಬೇಕಿದ್ದರೆ ನೀವು 3 ಕುಚ್ಚು ಹಾಕ್ಬಿಟ್ಟು ಬೀಡ್ಸನ್ನ ಗ್ಯಾಪ್ ಕೊಟ್ಟು ಹಾಕ್ಬೋದು. ಇಲ್ಲ ನೀವು ಈ ರೀತಿ 2 ಬೀಡ್ಸನ್ನ ಹಾಕಿ ಸಿಂಪಲ್ಲಾಗಿ ಕೂಡ ನೀವು ಹಾಕ್ಕೋಬೋದು. ನಾನಿಲ್ಲಿ 4 ಈ ರೀತಿ ಹಾಕಿದ್ದೀನಿ. ಇನ್ನೊಂದು ಕೂಡ ನೀವು 5 ಟೈಮ್ ಮಾಡ್ಕೊಳ್ಳೋದು ಕೂಡ ನೀವು ಮಾಡ್ಕೋಬೋದು. ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಗ್ರ್ಯಾಂಡಾಗಿ ಸಿಂಪಲ್ಲಾಗಿ ಯಾವ ರೀತಿ ಬೇಕಾದರೆ ನೀವು ಹಾಕ್ಕೋಬೋದು ಅಂತ ಸುಲಭವಾಗಿ ಹಾಕುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಈ ಡಿಸೈನ್ ಬಂದುಬಿಟ್ಟು. ಸೊ ಡಿಸೈನ್ ಲುಕ್ ಅನ್ನೋದು ಈ ರೀತಿ ಇದೆ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗಿತ್ತು ಅಂದ್ಕೊಂಡಿದ್ದೀನಿ ಇದು ಸಿಂಪಲ್ ಆದಂಥ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 250-300 ರುಪೀಸ್ ತೊಗೋಬೋದು. ನೋಡಿ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ಕಡಿಮೆ ಜಾಸ್ತಿ ನೋಡ್ಕೊಂಬಿಟ್ಟು ಪ್ರೈಸ್ ಅನ್ನೋದು ನೀವು ತೊಗೊಳ್ಳಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.